ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಒಂದು ಚಟುವಟಿಕೆ ಮಾಡಿರಿ. ಏನು ಚಟುವಟಿಕೆ ಮಾಡಿರಿ? ಕೆಲವು ವಿವಿಧ ಸಸ್ಯಗಳ ಗುಣಗಳ ಬಗ್ಗೆ ಚಟುವಟಿಕೆ ಮಾಡಿರಿ. ಮೊದಲನೇದಾಗಿ ಏನದ? ಸಾಮಾನ್ಯ ಹುಲ್ಲು ಅದ. ಸಾಮಾನ್ಯ ಹುಲ್ಲು ಬಗ್ಗೆ ಯಾರು ಹೇಳ್ತೀರಿ? ನೀವು ಹೇಳ್ತಮ್ಮ. ಈ ಸಸ್ಯದ ಹೆಸರು ಸಾಮಾನ್ಯ ಹುಲ್ಲು. ಈ ಸಸ್ಯದ ಕಾಂಡ ಮೃದು ಮತ್ತು ತೆಳುವಾಗಿದೆ. ಈ ಸಸ್ಯದ ಎಲೆಯು ಕಾಂಡದ ಮೇಲಿನ ವಿವಿಧ ಬಿಂದುಗಳಿಂದ ಪರ್ಯಾಯವಾಗಿ ಒಂದೊಂದು ಎಲೆಗಳನ್ನು ಬೆಳೆಯುತ್ತದೆ. ಈ ಸಸ್ಯವು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಪ್ರಾಣಿಗಳಿಗೆಲ್ಲ ಆಹಾರವಾಗಿ ಒದಗಿಸುತ್ತದೆ. ಈ ಸಸ್ಯವು ಹಸಿರು ಎಲೆಗಳನ್ನು ಹೊಂದಿರುತ್ತದೆ. ಎರಡನೇದಾಗಿ ಯಾವುದಪ್ಪ ಅಂದ್ರೆ ತುಳಸಿ ಅದ. ತುಳಸಿ ಬಗ್ಗೆ ಯಾರು ಹೇಳ್ತೀರಿ? ನೀವು ಹೇಳ್ತೀರ? ಇದು ಒಂದು ತುಳಸಿ ಸಸ್ಯವಾಗಿದೆ. ಒಂದು ಅದ್ಭುತವಾದ ಔಷಧಿ ಮತ್ತು ಪವಿತ್ರ ಸಸ್ಯವಾಗಿದೆ. ಈ ಸಸ್ಯದ ಕಾಂಡ ಗಡಸು ಮತ್ತು ತೆಳುವಾಗಿರುತ್ತದೆ. ಈ ಸಸ್ಯದ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಜೋಡಣೆಯಾಗಿರುತ್ತದೆ. ಈ ಸಸ್ಯದಲ್ಲಿ ಗುಲಾಬಿ ಅಥವಾ ನೇರಳೆ ಹೂಗಳು ಕಂಡುಬರುತ್ತವೆ. ಮೂರನೇ ಸಸ್ಯ ಯಾವ್ದು? ದಾಸವಾಳ ಅದ. ದಾಸವಾಳ ಬಗ್ಗೆ ಯಾರು ಹೇಳ್ತೀರಿ? ನೀವು ಹೇಳ್ತೀಪ? ದಾಸವಾಳ ಇದು ಒಂದು ದಾಸವಾಳ ಸಸ್ಯವಾಗಿದ್ದು ಅಲಂಕಾರಿಕ ಹೂವಾಗಿರದೆ ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವ ಪ್ರಕೃತಿಯ ಭಾಗವಾಗಿದೆ. ಈ ಸಸ್ಯದ ಕಾಂಡವು ಗಡಸಾಗಿರುತ್ತದೆ. ಈ ಸಸ್ಯದ ಎಲೆಗಳ ಆಕಾರವು ಸಾಮಾನ್ಯವಾಗಿ ಅಂಡಾಕಾರದಲ್ಲಿ ಹೊಂದಿರುತ್ತದೆ. ಈ ಸಸ್ಯದ ಆಕರ್ಷವಾಗಿದ್ದು ಕೆಂಪು, ಹಳದಿ, ಬಿಳಿ, ಗುಲಾಬಿ ಬಣ್ಣಗಳಲ್ಲಿ ಹೊಂದಿರುತ್ತದೆ. ಹೂಗಳು ಹೊಂದಿರ್ತವೆ. ಕೆಂಪು ಮತ್ತು ಹಳದಿ, ಗುಲಾಬಿ ಬಣ್ಣದ ಹೂಗಳನ್ನು ಈ ಸಸ್ಯಕ್ಕೆ ಹೊಂದಿರ್ತದೆ. ಹೌದಾ? ಇದ್ರ ಬಗ್ಗೆ ಎಲ್ಲರೂ ತಿಳಿತಲ್ಲ? ಈ ಚಟುವಟಿಕೆ ತಿಳಿತಾ?